ಕೇಳಿದ್ರಲ್ಲ ಮಹಾಸ್ವಾಮಿಗಳೇ, ನನ್ನ ಕಕ್ಷಿದಾರಳಿಗೆ ಅವಳ ಗಂಡನಿಂದ ಮೋಸ ಆಗಿದೆ. ಅದು ಬೇರೊಬ್ಬ ಹೆಣ್ಣಿನ ಸಹವಾಸ ಮಾಡಿ. ಕಾಯ ವಾಚ ಮನಸ್ಸ ಜೀವನ ಪರ್ಯಂತ ನಿನ್ನ ಜೊತೆ ಇರ್ತೀನಿ ಅಂತ ಪ್ರಮಾಣ ಮಾಡದೆ ಹೆಂಡತಿಗೆ ಮೋಸ ಮಾಡೋದು ಮಹಾಪರಾಧ ಅಲ್ವಾ ಮಹಾಸ್ವಾಮಿಗಳೇ? ಅದರಲ್ಲೂ ಒಬ್ಬ ನ್ಯಾಯವಾದಿಯಾಗಿ ಮೈಸೂರಲ್ಲಿ ಲಾಡ್ಜಲ್ಲಿ ಸಿಕ್ಬಿದ್ದಿದ್ದಾರೆ. ಯಾರ ಜೊತೆಗೆ? ಅವ್ರ ಪಿಯ ಜೊತೆಗೆ. ಅಲ್ಲ ಮಹಾಸ್ವಾಮಿ, ಒಬ್ಬ ನ್ಯಾಯವಾದಿ ನ್ಯಾಯ ಕೊಡ್ಸೋಂತವ್ನು ಅವನೇ ಅನ್ಯಾಯ ಮಾಡಿದ್ರೆ ಹೇಗೆ? ಬೇಲಿನ ಎದ್ದು ಹೊಲ ಮೇದಂಗಲ್ವಾ? ಇದು ಸಮಾಜದ ಸ್ವಾಸ್ಥ್ಯನ ಕೆಡಿಸೋಲ್ವಾ ಮಹಾಸ್ವಾಮಿ? ಅಬ್ಜೆಕ್ಷನ್ ಯುವರ್ ಆನರ್, ನಾನಿಲ್ಲೇನು ತಪ್ಪು ಮಾಡೇ ಇಲ್ಲ. ತಪ್ಪು ಮಾಡಿದ ಪ್ರತಿಯೊಬ್ಬ ಅಪರಾಧಿನೂ ಹೀಗೆ ಹೇಳದಲ್ವಾ ಮಹಾಸ್ವಾಮಿಗಳೇ? ನೀವೇನು ಇದನ್ನು ಮೊದಲನೇ ಸಾರಿ ನೋಡ್ತಿದ್ದೀರಾ? ನಾನೇನು ತಪ್ಪು ಮಾಡಿಲ್ಲ, ನಾನು ನಿರಪರಾಧಿ, ನನ್ನನ್ನು ಬಿಟ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊತಾರೆ. ಇವರು ಮಾಡ್ತಿರೋದು ಅದನ್ನೇ. ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೆ ನಾನು ಸಾಮಾನ್ಯ ಕಕ್ಷಿದಾರನಲ್ಲ. ಕಾನೂನಿನ ನಿಯಮಗಳೇನು ಅಂತ ನನಗೂ ಚೆನ್ನಾಗೇ ಗೊತ್ತಿದೆ. ಸಾಕ್ಷಿ ಇಲ್ಲದೆ ಮಾತಾಡೋನಲ್ಲ ಈ ಅರ್ಜುನ್. ನಾನು ಸಾಕ್ಷಿ ಇದ್ದೆ ಮಾತಾಡ್ತೇನೆ, ಸಾಕ್ಷಿ ಇಲ್ಲದೆ ನಾನು ಮಾತಾಡ್ತೇನೆ ಯುವರ್ ಆನರ್. Mr. JP. ಅಲ್ಲ ಯುವರ್ ಆನರ್. Objection sustained. Please sit down. Let him continue. ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ಅವತ್ತು ಲಾಡ್ಜ್ನಲ್ಲಿ ನಡೆದಿರೋದೆಲ್ಲ ಪೂರ್ವ ನಿಯೋಜಿತ ನಾಟಕ ಯುವರ್ ಆನರ್. ನಾನ್ ತಪ್ಪು ಮಾಡಿದೀನಿ ಅಂತ ಬಿಂಬಿಸೋದಕ್ಕೆ ಏನ್ ಬೇಕೋ ಎಲ್ಲ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದು. ಅಬ್ಜೆಕ್ಷನ್ ಯುವರ್ ಆನರ್. ಏನ್ ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ವಿ? ಏನಂತ ಹೇಳಿ? ನನ್ನ ಮಾತಿನ್ನು ಕಂಪ್ಲೀಟ್ ಆಗಿಲ್ಲ. Sit down, I say. You are a senior lawyer. ಅವ್ರು ಹೇಳ್ತಿದಾರಲ್ವಾ? ಅರ್ಜುನ್ ಅವರೇ, ಪ್ರೀ ಪ್ಲಾನ್ ಅಂತ ನೀವು ಹೇಗೆ ಹೇಳ್ತೀರಿ?